ಏನು ಗೋಲಿಬಾರ್ನಲ್ಲಿ ಮಡಿದಂಥ ರೈತರಾದ ಪುಟ್ಟಪ್ಪ ಹೊನ್ನತಿ ಸಿದ್ದಲಿಂಗಪ್ಪ ಸೂರಿಯವರ 19ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ಅವರ ಪುಟ್ಟಪ್ಪ ಹೊನ್ನತಿ ಮತ್ತು ಸಿದ್ದಲಿಂಗಪ್ಪ ಸೂರಿಯವರ ಗ್ರಾಮಕ್ಕೆ ತೆರಳಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ, ಏನು ಗೋಲಿಬಾರ್ನಲ್ಲಿ ರೈತರ ಸತ್ರು ಕೂಡ ಸರ್ಕಾರಕ್ಕೆ ಇನ್ನೂ ನಾಚಿಕೆ ಮಾನ ಮರ್ಯಾದೆ ಬಂದಿಲ್ಲ. ಈಗೂ ಗೊಬ್ಬರ ಸಮಸ್ಯೆ ಅಭಾವ ಹೈಯೆಸ್ಟ್ ಐತಿ. ಈ ರಾಜ್ಯದಲ್ಲಿ 2 ಮಂದಿ ರೈತರು ಸತ್ರು ಕೂಡ ಇನ್ನೂ ರೈತರ ನೆರವಿಗೆ ಬರುವಲ್ಲಿ ರಾಜ್ಯ ಮತ್ತು ಜಿಲ್ಲಾಡಳಿತ ವಿಫಲ ಆಗಿದೆ ಅಂತ ತಮ್ಮ ಮುಖಾಂತರ ಇವತ್ತು ನಾನು ಹೇಳಲು ಇಚ್ಛೆ ಪಡ್ತೇನೆ. ಗೊಬ್ಬರ ರೇಟ್ 1350 ರೂಪಾಯಿ ಇದ್ದಂಥ ಗೊಬ್ಬರ ಇವತ್ತು 2200 ರೂಪಾಯಿ ಆಗೈತಿ. ಒಂದು ಚೀಲ 20 ಇದು ಮಾದಾನ ಗೊಬ್ಬರ 1400 ರೂಪಾಯಿ ಇತ್ತು, 2800 ರೂಪಾಯಿ ಆಗೈತಿ. ಇದೇನು ಒಂದು ಅರ್ಥ ಆಗುತ್ತೆ ರೈತರಿಗೆ. ಏನು ಅವರು ಯುದ್ಧದ ಒಂದು ನೆಪ ಹೇಳ್ತಾ ಇದಾರೆ, ಆದರೆ ರೈತರು ಬೆಳೆದಂಥ ಬೆಲೆಗೆ ನಿಖರವಾದ ಬೆಲೆನೂ ಇಲ್ಲ. ಇವತ್ತು ನಾವು 2200 ರೂಪಾಯಿ ಒಟ್ಟು ಗೊಬ್ಬರ ತಗೊಳ್ತೇವೆ ಅಂದ್ರೆ ಆ ಗೊಬ್ಬರಕ್ಕೂ ಪಾಳೆ ಹಚ್ಚಿ ತಗೊಳ್ಳೋಂಥ ಪರಿಸ್ಥಿತಿ ಐತಿ. ಇನ್ನು ಯೂರಿಯಾ ಗೊಬ್ಬರಕ್ಕೆ FID ಮಾಡ್ಯಾರ. ಆ FID ಮುಖಾಂತರ 1 ಎಕರೆಗೆ 1 ಚೀಲ ತಗೋಬೇಕು ಅಂತ ಹೇಳ್ತಾರೆ. ರೈತರು ಇವತ್ತು ಯಾವುದೋ ಊರಲ್ಲಿರ್ತಂಥ ಗೌಡ ಶಾನ್ಭಾಗಂದು ಹೊಲ ಮಾಡ್ಯಾರ ಲವಣಿನ, ಅವರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಆ ಕಿಸಾನಿ ಹಬ್ಬನ ತೆಗೆದುಹಾಕಿ ರೈತರಿಗೆ ಸಂಪೂರ್ಣವಾಗಿ ಗೊಬ್ಬರ ಕೊಡಬೇಕಂತ ತಮ್ಮ ಮುಖಾಂತರ ಹೇಳಲು ಇಚ್ಛೆ ಪಡ್ತಾರೆ. ಇವತ್ತು ಗೊಬ್ಬರ ಸಮಸ್ಯೆ ಬಗೆಹರಿಬೇಕು. ಯಾಕಂದ್ರೆ ಯಾವ ಸರಿಯಾದ ಗೊಬ್ಬರ ಸಿಗ್ತಾ ಇಲ್ಲ, ಸರಿಯಾದಂಥ ಉತ್ತಮವಾದ ಬೀಜ ಸಿಗ್ತಾ ಇಲ್ಲ. ನಂತರ ಈಗ 10 ರೂಪಾಯಿ ಇದ್ದಂಥ ಗೊಬ್ಬರ 20 ರೂಪಾಯಿ ಬರ್ತಾ ಇದ್ದಾರೆ. ಅದು ಯಾರು ಕೇಳ್ತಾ ಇಲ್ಲ. ಇದೆಲ್ಲ ಸರ್ಕಾರದ ಕುಮ್ಮಕ್ಕು. ರೈತರಿಂದ ಒಕ್ಕಲೆಬ್ಬಿಸಿ ರೈತ ಬೆಳೆಲಾರ್ದಂಗೆ ಮಾಡಿ ಅದನ್ನು ಬೀದಿಗಿಡುವಂಥ ಒಂದು ಹುನ್ನಾರ ರೈತ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸರ್ಕಾರ ಒಂದು ವೇಳೆ ಎಚ್ಚೆತ್ತುಕೊಳ್ಳದೆ ಇದು ಇಡೀ ಕರ್ನಾಟಕದ ರೈತರು ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವ ಕಾಲಕ್ಕೂ ಸುಮ್ಮನೆ ಇಲ್ಲ. ಆಮೇಲೆ ರೈತರು ಈ ಖಾಸಗೀಕರಣ ಮಾಡಿದಂಥ ಕರೆಂಟ್ ವಿದ್ಯುತ್ ಖಾಸಗೀಕರಣ ಮಾಡಿ ಹೊರಟಿದ್ದಾರೆ ಸರ್ಕಾರ. ಅದು ರೈತರ ತುಂಬ ಬೇಡಿಕೆ. ರೈತರಿಗೆ ಅನುಕೂಲವಾದಂಥ ಕರೆಂಟನ್ನು ಇವತ್ತು ಖಾಸಗೀಕರಣ ಮಾಡಿದರೆ ಅವರು ಉಗ್ರವಾದ ಹೋರಾಟ ಮಾಡ್ತೀವಿ. ಆಮೇಲೆ ಸರ್ಕಾರದ ಕಲ್ಪಿಸೋದು ಗೊತ್ತೈತೆ ನಮ್ಗೆ. ಯಾಕಂದ್ರೆ ರೈತ ಮನಸ್ಸು ಮಾಡಿದ್ರೆ ಯಾವ್ದು ಅಸಾಧ್ಯವಾದ ಯಾವುದಿಲ್ಲ. ಖಾಸಗೀಕರಣ ಮಾಡಿದ್ದ ಕರೆವಾದ್ರೆ ಸರ್ಕಾರ ನಾವಿದ್ದಲೇ ಕೆಡುತ್ತವರು. ಚುನಾವಣೆ ಅಲ್ಲ, ಈಗ ಕೆಡುತ್ತೆ ನಾವು. ಅಷ್ಟು ನಮ್ಮ ಹತ್ರ ರೈತರ ಹತ್ರ ತಾಕತ್ ಐತಿ. ನಾವು ಚುನಾವಣೆ ಮಾಡಿದ್ರೆ ಕಾಯಂಗಿಲ್ಲ. ಇವತ್ತು ಬರ್ಲಿ ಯಾವ MLA ಆ ಸ್ಥಳಕ್ಕೆ ಬರ್ತಾರಲ್ಲ, ಅವಲ್ಲಿ ಕೆಲವು ಆಗ್ತದೆ. ಯಾರು ಬರ್ಬೋದು ನಾವು ಆಯಾ ತಾಲೂಕಿನಾಗ MLA ಹೊರಗಾಗ್ತೇವೆ ನಾವು ತಾಲೂಕು ಬಿಟ್ಟು. ನಮ್ಮ ಹೆಸರು ಚನ್ನಬಸಪ್ಪ ಅವನಿಗೆ ಹಂಗ ತಾಲೂಕು ರೈತ ಸಂಘದ ಅಧ್ಯಕ್ಷ ನೇತೃತ್ವದಲ್ಲಿ, ಜಿಲ್ಲಾ ಘಟಕದ ನೇತೃತ್ವದಲ್ಲಿ 18 ವರ್ಷಗಳ ಕಾಲ ನಿರಂತರವಾಗಿ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದು. ಇದು 19ನೇ ವರ್ಷದ. ಯಾಕೆ ಮಾತಾಡ್ತೀರಿ ನೀವು? ಏನ್ ಕೆಲಸಪ್ಪ ಮಾತಾಡಕ್ಕಲ್ಲೇ? 19ನೇ ವರ್ಷದ ಹುತಾತ್ಮ ದಿನಾಚರಣೆಯನ್ನ ರೈತ ಹೋರಾಟ ದಿನವನ್ನಾಗಿ ಮಾಡಬೇಕಂತ ದೃಢ ಸಂಕಲ್ಪದೊಂದಿಗೆ ಇವತ್ತಿನ ದಿವಸ 19ನೆಯ ರೈತ ಹುತಾತ್ಮ ದಿನಾಚರಣೆಯನ್ನ ರೈತ ಹೋರಾಟ ದಿನವನ್ನಾಗಿ ಮಾರ್ಪಡಿಸಿ ಆಚರಿಸುತ್ತಿರುವ ಈ ಒಂದು ವೇದಿಕೆಯ ಮೇಲೆ ಆಶಿಸಿದಂತ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ, ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ, ವಿಚಾರವಾಗಿ ತಮ್ಮಲ್ಲಿ ಕಡೆಯಿಂದ ಕೇಳ್ಕಂತಾನೆ ಏನು ವಿಷಯ ಹಾವೇರಿಯಾಗ ನಡೆದೈತಿ. ಹೋದ್ಕೊಳ್ಳೆ ಅಲ್ಲೇ ಕಟ್ಟಿ ಮೇಲೆ ಕುತ್ಕೊಂಡವ್ರ 4 ಮಂದಿ, ಆ ಪಕ್ಷದವ್ರ 4 ಮಂದಿ, ಈ ಪಕ್ಷದವ್ರ 4 ಮಂದಿ, ನಮ್ಮ ಸಿದ್ದರಾಮಯ್ಯ ಮಾಡ್ದ, DK ಹಿಂಗ್ ಮಾಡ್ದ, ವಿಜೇಂದ್ರ ಹಿಂಗ್ ಮಾಡ್ದ, ಯಡಿಯೂರಪ್ಪ ಹಿಂಗ್ ಮಾಡ್ದ, ಮೋದಿ ಹಿಂಗ್ ಮಾಡ್ದ ಅಂತ ಚರ್ಚೆ ಮಾಡ್ಕೊಂತ ಕುಂತಿರ್ತಾರಲ್ಲ, ಅವ್ರ ಕೇಳಿದಾಗ ಹೇಳ್ಬೇಕು ನೀವು. ಮಂಗ್ಯಾಗುಳ ಬೆಳೆ ವಿಮಾ ತಂದತ್ ರೈತ ಸಂಘ, ಅತಿವೃಷ್ಟಿ ಪರಿಹಾರ ತಂದತ್ ರೈತ ಸಂಘ, ನಿಮಗೆ ಏನು ಬೇಕು ಬೇಡಿಕೆಗಳನ್ನು ಈಡೇರಿಸಕ್ ಬೇಕಾಗಿರೋದು ರೈತ ಸಂಘ. ನಿಮ್ಮ ಮುಖಂಡ್ರು ಏನೂ ಮಾಡಿಲ್ಲ ರೈತ ಕುಲಕ್ಕ ಅಂತ ಹೇಳೋ ತಾಕತ್ ಎಲ್ಲಿವರೆಗೆ ನೀವು ಬೆಳೆಸ್ಕೊಳ್ಳೋದಲ್ಲ, ಅಲ್ಲಿವರೆಗೆ ನಿಮ್ದು ಜಾಗೃತಿ ಆಗೋದಲ್ಲ. ನೀವು ಕೇಳಿದ್ರಿ, ಇಲ್ಲೇ ಕುತ್ಕೊಂತೀರಿ, ಚಹಾ ಕುಡಿತೀರಿ, ಊಟ ಮಾಡ್ತೀರಿ, ಊರಿಗೆ ಹೋಗಿ ನಿಮ್ಮ ಬದುಕು ಬೆಳೆದ ನೀವು ಉಳ್ಕೊಂಡ್ಬಿಡ್ತೀರಿ.